ಬಿಡುತ್ತೆ. ಹ್ಮ್. ಅದಕ್ಕೆ ಮಣ್ಣು ಮುಚ್ಚಿದಾಗ ಅದು ತುಂಬಾ ಕಲರ್ ಇರುತ್ತೆ. ಆ ರೀತಿ. ಇನ್ನೇನು ಕಟಾವ್ ಹಂತಕ್ಕೆ ಹಾ ಬಂದಿದೆಯಲ್ಲ? ಕಟಾವ್ ಹಂತಕ್ಕೆ ಬಂದಿದೆ. ಹ್ಮ್. ಮತ್ತೆ ಇವಾಗ ನಾವು ಆಮೇಲೆ ಮಣ್ಣು ಏನೋ ಕೈಗೆ ಇಟ್ಕೊಂಡ್ರೆ ಅಂಟ್ಬೇಕು ಅಂತ ಹೇಳ್ತಾ ಇದ್ರು. ಯಾಕೆ ಆತರ ಅಂಟ್ಬೇಕು ಅಂತ ಹೇಳ್ತಾರಲ್ಲ? ಅದು ಶುಂಠಿ ಚೆನ್ನಾಗ್ ಬರುತ್ತೆ ಯಾವ ತರ ಮಣ್ಣಲ್ಲಿ ಅಂತ. ಈ ರೀತಿ ಇಟ್ಕೊಂಡ್ರೆ ಅಲ್ಲಿ ಅಂಟ್ಬೇಕಾ? ಈಗ ಕೈಗೆ ಅಂಟ್ಕೋಬೇಕು. ತುಂಬಾ ಅಂಟಬಾರ್ದು. ತುಂಬಾ ಏನ್ ಅಂಟಲ್ಲ ನೋಡಿ ಮಣ್ಣು ಎಷ್ಟು ಚೆನ್ನಾಗೈತೆ. ಈ ಕೆಂಪು ಮಣ್ಣು ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿನದಾಗಿ ಇಳುವರಿ ನೀವು ನೋಡ್ಬೋದು. ಅದನ್ನ ಅಯ್ಯೋ ಇದು ಚಿನ್ನ ಬೆಳಿಬೋದು ಈ ಭೂಮಿಲಿ ಅಂತಾರೆ ನೋಡಿ, ಈ ತರ ಮಣ್ಣಿದ್ರೆ. ನಾನ್ ಕೇಳಿದೀನಿ ಹಾಗಂತ. ಈಗ ಬೆಳೆ ಬೆಳಿಬೇಕು ಅಂತಂದ್ರೆ ಈಗ ನಾವು ಕೆಂಪು ಮಣ್ಣು ಯಾಕೆ ಚೂಸ್ ಮಾಡ್ತೀವಿ? ಎಂತಕದು? ಆ ಕೆಂಪು ಮಣ್ಣಲ್ಲಿ ಏನೇ ಹಾಕಿದ್ರು ಇಳುವರಿ ತುಂಬಾ ಚೆನ್ನಾಗ್ ಬರುತ್ತಂತೆ. ಅಂದ್ರೆ ಅಲ್ಲಿ ಪೋಷಕಾಂಶಗಳು ಚೆನ್ನಾಗಿರುತ್ತೆ ಅಂತ, ಮಣ್ಣು ಚೆನ್ನಾಗಿ ಸಿಗುತ್ತೆ ಅಂತ. ಹಂಗಾಗಿ ಮತ್ತೆ ಈಗ ನಾವು ಹೊಸದಾಗಿ ಬೆಳೆಯುವಂತವ್ರಿಗೆ, ನಮ್ದು ವಿಡಿಯೋ ನೋಡ್ತಾ ಇರುವಂತವ್ರಿಗೆ, ಅಥವಾ ಈಗ ನಾನೇನೋ ಈಗ ಬಂದ್ರು ಯಾರೋ ಒಬ್ರು ಈಗ ವಿಡಿಯೋ ನೋಡ್ಕೊಂಡು ಏನೋ ನಾನು ಶುಂಠಿ ಬೆಳಿಬೇಕು ಕನಕ ಅಂತ ಯಾರೋ ಬಂತು ಅಂದ್ರೆ ಅವ್ರುಗಳಿಗೆ ಈಗ ಒಂದ್ 2-3 ವರ್ಷದಿಂದ ನೀವು ಮಾಡ್ತಾ ಇದ್ರಿ, ಒಂದು ಅನುಭವದ ಮಾತು, ನಿಮ್ದೊಂದು ಕಿವಿ ಮಾತು,